ಸೊ ಈ ಕಾರಲ್ಲಿ ಏನಪ್ಪ ಅಂತಂದರೆ ವೈಪರ್ ನೋಡಿ, ವೈಪರ್ ಬಗ್ಗೆ ಹೇಳ್ತಾನೆ. 2 ವೈಪರ್ ಇದೆ ಅಲ್ವಾ, ಅಂದರೆ ಇದು ಒಂಥರ ಇವಾಗಿನ ಮಾಡಲ್ಸ್ ಏನಿದೆ ಆ ಥರ. ಬಟ್ ಆದರೂ ಇದು ಇವಾಗೇ ಮ್ಯಾನುಫ್ಯಾಕ್ಚರ್ ಆಗಿಲ್ಲ, 1981ರಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋಂಥ ಕಾರು. ಬಟ್ ಇಲ್ಲೇನಾಗಿದೆ ಅಂದರೆ ಈ ಕಾರಲ್ಲಿ ವಿಶೇಷತೆ ಏನಂದರೆ 2 ವೈಪರ್ ಕೂಡ ಇದೆ, ಬಟ್ ಮಧ್ಯದಲ್ಲೊಂದು ಈಗ ಕಾಣ್ತಾ ಇರ್ಬೋದು ಡಿವೈಡ್ ಥರ ಆಗಿದೆ ನೋಡಿ. ಸೊ ಒಂಥರ ನಾವು ಕನ್ನಡಕ್ಕೆ ವೇರ್ ಮಾಡ್ತೀವಲ್ಲ ಆ ಥರ 2 ಸಪ್ರೇಟ್ ಸೆಕ್ಷನ್ ಇದೆ, ಓಕೆನಾ. ಬಟ್ ಈ ಕಾರ್ ಮ್ಯಾನುಫ್ಯಾಕ್ಚರ್ ಆಗಿರೋದು. ಬಟ್ ಇನ್ನೊಂದು ವೈಪರ್ ಒಂದು ಹೇಳಿದ್ನಲ್ಲ ನೋಡಿ, ಇಲ್ಲಿದೆ ಕೆಳಗಡೆ ಈ ಥರ ಇದೆ. ಎಷ್ಟು ಚಿಕ್ಕ ಇದೆ ಅಷ್ಟು ತುಂಬ ಚಿಕ್ಕ ಇದೆ. ಸೊ ಬಟ್ ಈ ಕಾರ್ ಮ್ಯಾನುಫ್ಯಾಕ್ಚರ್ ಇರೋದು 1939ರಲ್ಲಿ. ಬರೀ 9,000 ಕಾರೇನೇ ಮ್ಯಾನುಫ್ಯಾಕ್ಚರ್ ಆಗಿದೆ ಜರ್ಮನಿಯಲ್ಲಿ. ಸೊ ಮತ್ತೆ ಹಿಂಗೆ ಮುಂದೆ ಹೋದರೆ ಇಲ್ಲಿರೋ ಕಾರು 1937ರಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋದು. ಈ ವೈಪರ್ ನೋಡಿ ಯಾವ ಥರ ಕೊಟ್ಟಿದೆ, ಮೇಲೆ ಕೊಟ್ಬಿಡೋ ಇನ್ನು ಕಾಣಿಸ್ತಾ ನೋಡಿ, ಈ ಥರ ಮೇಲೆ ಕೊಟ್ಟಿದ್ದಾನೆ ವೈಪರ್ನ. ಸೊ ಇದು ವೈಪರ್ ಬಗ್ಗೆ, ಓಕೆನಾ. ಜಸ್ಟು ಅನ್ಸಾ 1100 ಅಂತ ಈ ಕಾರ್ ಹೆಸರು. ಸೊ ಈ ಕಾರ್ ನೇಮ್ ಬಂದ್ಬಿಟ್ಟು ಹಾನೋಮೋಗ್ 1.3L ಅಂತ, ಓಕೆನಾ. ಸೊ ಇವೆರಡು ಕಾರ್ ಸ್ವಲ್ಪ ಡಿಫ್ರೆಂಟ್, ತುಂಬ ಎಲ್ಲ ಕಾರ್ ಡಿಫ್ರೆಂಟೇ ಇದೆ ಇಲ್ಲಿ.